ಈ 5,000 ರೂಪಾಯಿ ಖಾಲಿ ಮಾಡ್ಕೆ ಅಂದಲ್ಲಿ ನಾವು 3 ಜನ ಉಡುಪಿಗೆ ಹೊರಟಿದ್ವಿ. ನಮ್ಮ ಫಸ್ಟ್ ಲೊಕೇಶನ್ ಮಣಿಪಾಲ್ ಹಾಸ್ಪಿಟಲ್ ಪಾರ್ಕಿಂಗ್. ಈಗ ಪಾರ್ಕಿಂಗ್ ಅಲ್ಲಿ ಕಾರ್ ಪಾರ್ಕ್ ಮಾಡಕ್ಕೆ ಒಂದು ಮುಖ್ಯವಾದ ಸ್ಥಳಕ್ಕೆ ಹೋಗ್ತಾ ಇದೀವಿ. ವಿ ಆರ್ ಇನ್ ಮಣಿಪಾಲ್ ಹಾಸ್ಪಿಟಲ್ ಟೂರ್. ಹಾಸ್ಪಿಟಲ್ ಹೆಂಗಿತ್ತ? ದೊಡ್ಡದಿತ್ತು. 700 rupees ಗಾನ್. ಈ ಸಿಂಬು ಗುಂಬು ದುಡ್ಡವ್ರು ಬೇಜಾರಿಲ್ಲ ಮಾರ, ಈ ಮಾತ್ರೆಗಳ ದುಡ್ಡು ತುಂಬಾ ಬೇಜಾರ. ನೆಕ್ಸ್ಟ್ ಎಲ್ಲಿಗ? ಬಟ್ಟೆ ತಗೊಂಬ. ಎಲ್ಲಿಗಪ್ಪ? ವೆಸ್ಟ್ ಸೈಡ್ ಅಪ್ಪ. ರವಿ, ಇಷ್ಟು ಪ್ರೀಮಿಯಂ ಶಾಪ್ ಬೇಕಾ ನಮ್ಗೆ? ನಂಬೇಡ ಅರುಣಗೆ. ಅರುಣಗಲ್ಲ ಕಾಣಿ, ಇವತ್ತು ಅರುಣ ಬಟ್ಟೆ ಬೈ ಮಾಡೋಕೆ ವೆಸ್ಟ್ ಸೈಡ್ ಬೈದ. ಅರುಣ ಹೆಂಗಿತ್ತಲ್ಲ ಶ್ರೀಪದ, ಎಂತ ಬೇಕು ಎಲ್ಲ ತಗೋ. ರವಿ ಜಾಕೆಟ್ ಕಾಣ, ಜಾಕೆಟ್ ಸಕ್ಕದಿತ್ತು. ರೇಟ್ ಕಾಂಬ ಚಂದ ಇಲ್ಲ, ಹುಳಿ ಹುಳಿ. ನೀ ಕೈ ಎತ್ತಿ ಮುಟ್ಟದ ಬಟ್ಟೆ ಎಲ್ಲ ನಿಂಗೆ. ನೀ ಟ್ರೈ ಮಾಡೋ ಬಟ್ಟೆ ಎಲ್ಲ ಪರ್ಚೇಸ್ ಮಾಡೋ ಮಗ ಆತ್ಮಾರೆ, ಬಟ್ ಅಷ್ಟಾಗ ದುಡ್ಡಿಲ್ಲ ಇನ್ನು. ಮುಂದ್ ಕಾಂಬ ಅರುಣ ವೆಸ್ಟ್ ಸೈಡ್ ಹಂಗೆ ಎಂತಕ್ಕೆ ಬೈ ಮಾಡ್ಲಾ? ಈಗ ನೆಕ್ಸ್ಟ್ ಎಲ್ಲಿಗೆ? ನಮ್ಮಂತ ಮಿಡ್ಲ್ ಕ್ಲಾಸ್ ಜನರಿಗೆ ಪ್ರೀಮಿಯಂ ಬಟ್ಟೆ ಅಂಗಡಿ ಅಂದ್ರೆ ಝೂಡಿಯೋ. ಈ ಝೂಡಿಯೋಗೆ ಆಲ್ಮೋಸ್ಟ್ ಎಲ್ಲರೂ ಬಂದಿರ್ತೀರಿ. ರವಿ, ನಾನೊಂದು ಕ್ವಶನ್ ಎಂತಂದ್ರೆ, ಎಲ್ಲ ಬಟ್ಟೆ ಅಂಗಡಿಗೂ ಹೆಣ್ಮಕ್ಳು ಬಟ್ಟೆ ಡೋಂಟ್ ಫ್ಲೋರ್ ಇರುತ್ತೆ ಅದಕ್ಕೆ. ನಮ್ ನವೀನ ಮೊನ್ನೆ ಶರ್ಟ್ ಹಾಕಿದೆ ಕಾಣಿ, 499 ರೂಪಾಯಿ. ಫೈನಲಿ ಝೂಡಿಯೋದಲ್ಲಿ ಒಂದು ಒಳ್ಳೆ ಬಜೆಟಿಗೆ ಟಿ ಶರ್ಟ್ ಸಿಗ್ತಾ. ಇದು ಜಸ್ಟ್ 300 rupees. ಏನ್ ಸ್ಮಾರ್ಟ್ ಆಗಿದೆಯಲ್ಲಿ, ಆಫ್ರಿಕಾದಿಂದ ನಡ್ಕೊಂಡೇ ಬಂದ್ಬಿಟ್ಟಿಯೇನೋ. ಝೂಡಿಯೋದಲ್ಲಿ ಅರ್ಧ ಗಂಟೆ ಶಾಪಿಂಗ್ ಮಾಡಬೇಕು ಗೊತ್ತಾಯ್ತು. ಕ್ರೇಜಿ ಆಫರ್ ಇತ್ತಂದಲ್ಲಿ ಅದಕ್ಕೆ ರಾಶಿ ಗಟ್ಟಲೆ ಬಟ್ಟೆ ಟ್ರೈ ಮಾಡ್ಬೋದು. ನಾನು ಇದಕ್ಕೆ ಬಟ್ಟೆ ಅಂಗಡಿ ಬರ್ತಿಲ್ಲ, ಸುಮ್ಮನೆ ಬಟ್ಟೆ ಕಾಮ್ಕಲ್ಲಿ ಬಂದ್ರು 3 ಅಂಗಡಿ ತಗೊಂಡ್ರೆ ಸುಮ್ಮನೆ ದುಡ್ಡು ವೇಸ್ಟ್ ಮಾರ. ನೀವು ನಿಮ್ಮ ಬಟ್ಟೆ ತಗೊಂಡಾಗಿಲ್ಲ, ಯಾವುದೋ ಶೋರೂಮ್ ಬೈಕ್ ತಗೊಂಡಲ್ಲ, ವೆಲೆ ಫೀಲ್ ಆಗಿದ್ದಪ್ಪ. ಬಾಯಿಸ್ಮತಿ ಸಾಮ್ರಾಜ್ಯ ಬಟ್ಟೆ ಶಾಪಿಂಗ್ ಅಂತ ಒಂದು 6,000 ರೂಪಾಯಿ ಖರ್ಚು ಮಾಡಿ ಈಗ ನಾವು 30 ರೂಪಾಯಿ ಊಟ ಹುಡ್ಕೊ ಬಂದಿದ್ದೆ. ಈಗ ಇಲ್ಲಿ ಬಂದರೆ ನಿಮಗೆ 30 ರೂಪಾಯಿಗೆ ಊಟ ಸಿಗುತ್ತೆ. ಹೋಟೆಲ್ ಶ್ರೀ ಲಕ್ಷ್ಮೀವರ. 30 ರೂಪಾಯಿಗೆ ಇಷ್ಟು ಒಳ್ಳೆ ಊಟ. ಆಮೇಲೆ ಹಂಗೆ ನಂಗೊಂದು ವಾಚ್ ತಗೊಂಬಂತ ಟೈಮ್ ಸ್ಕ್ವೇರ್ ಮಾಲಿ ಬಂತ. ತುಂಬಾ ಕನ್ಫ್ಯೂಷನ್ ಮಧ್ಯೆ ಫೈನಲಿ 2,000 ರೂಪಾಯಿ ಕೊಟ್ಟು ಫಾಸ್ಟಾಗಿ ವಾಚ್ ತಗೊಂಡೆ. ಈಗ ಫೈನಲಿ ನಮ್ಮ ಬೆಸ್ಟ್ ಟೂರಿಂಗ್ ಪ್ಲೇಸ್ ಡಿಮಾರ್ಟಿ ಅಂತ. ಇದು ಒತ್ತಿರುದು ನಾವು ಈ ಡಿಮಾರ್ಟಿ ಬಬ್ದೆ ಈ ಸಾಫ್ಟ್ ಇದೆ. ಇಡೀ ಡಿಮಾರ್ಟ್ ಫುಲ್ ತಿರುಗಾಡಿ 1 ರೂಪಾಯಿ ಶಾಪಿಂಗ್ ಮಾಡಿದೆ. ಲಾಸ್ಟಿಗೆ ಬಂದ ಸಾಫ್ಟ್ ಇದ್ದು ಇಷ್ಟಪತ್ತಿಗೆ ವರ್ಕಿ ಟೈಮ್ ಆಯ್ತು ಅಂತ ಗಡಿಬಿಡೆ ಮನೆ ಬಂದೆ. ನಾನಿನ್ ಈ ತರ ಬ್ಲಾಗ್ ಕಂಟಿನ್ಯೂ ಮಾಡ್ಕೊ ಸ್ಟಾಪ್ ಮಾಡ್ಕೊ ಬಂದು ವೋಟ್ ಮಾಡಿಬಿಡಿ ಅಕ್ಕ.